ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಂತ ಹೇಳಿ ಇವಳನ್ನ ಕಳಿಸ್ತಾರೆ. ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. 10 ನಿಮಿಷಕ್ಕೆ ಪರಾರಿ ಆಗ್ತಾರೆ. ಫೋನ್ ಸ್ವಿಚ್ ಆಫ್ ಆಗುತ್ತೆ. ಈ ರೀತಿ ಅನೇಕ ಜನ ಬೆಂಗಳೂರಿನಲ್ಲಿ ವಂಚನೆಗೊಳಗಾಗಿದ್ದಾರೆ. ರಶ್ಮಿ ಮತ್ತು ಅನೂಪ್ ದಂಪತಿಗೆ 1.5 ವರ್ಷದ ಮಗು ಇತ್ತು. ಆ ಮಗುವನ್ನ ನೋಡಿಕೊಳ್ಳಲಿಕ್ಕೆ ಆನ್ಲೈನ್ನಲ್ಲಿ ಮನೆ ಕೆಲಸದವರನ್ನ ಹುಡುಕಿದ್ರು. ಈ ವೇಳೆ ಸಮೀಕ್ಷಾ ಮೇಡ್ ಸರ್ವಿಸ್ ಆ್ಯಪ್ನಲ್ಲಿ ಸಚಿನ್ ಎಂಬಾತ ಪರಿಚಿತ ಆಗ್ತಾನೆ. ನಾನು ಹೇಳ್ತಾ ಇದ್ನಲ್ಲ, ಕಲಬುರಗಿ ಮೂಲದ ವ್ಯಕ್ತಿಯೊಬ್ಬ ಮಾತಾಡ್ತಾನೆ ಅಂತ ಹೇಳಿ. ಅವನ ಹೆಸರು ಸಚಿನ್ ಅಂತ ಹೇಳಿ. ಅವರ ವಿಳಾಸ ಎಲ್ಲಿ ಬರುತ್ತೆ ನೋಡಿ. ಸಮೀಕ್ಷಾ ಮೇಡ್ ಸರ್ವಿಸ್ ನೀವು ಚೆಕ್ ಮಾಡಿ, ಗೂಗಲ್ನಲ್ಲಿ ನೋಡಿ. ಅದರ ಅಡ್ರೆಸ್ ಎಲ್ಲೂ ತೋರಿಸೋದೇ ಇಲ್ಲ. ಅವರೊಂದು ಡೂಪ್ಲಿಕೇಟ್ ಅಗ್ರಿಮೆಂಟನ್ನು ತೆಗೆದುಕೊಂಡು ಬರ್ತಾನೆ. ನಿಮ್ಮ ಮಧ್ಯೆ ಇದೊಂದು ಅಗ್ರಿಮೆಂಟ್ ಇರಲಿ, ನಾಳೆಯಿಂದ ಕೆಲಸಕ್ಕೆ ಬಂದುಬಿಡ್ತಾಳೆ, ಇದೊಂದು ಅಗ್ರಿಮೆಂಟಿಗೆ ಸೈನ್ ಹಾಕಿ ದುಡ್ಡು ಕೊಡಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಆಮೇಲೆ ಪರಾರಿ ಆಗಿಬಿಡ್ತಾರೆ. ಅನೇಕ ಜನ ವಂಚನೆಗೊಳಗಾಗಿದ್ದಾರೆ. ಇಲ್ಲಿ ನೋಡಿ, ದಂಪತಿ ಇದ್ದಾರೆ, ಮಗು ಇದೆ, ನೋಡ್ಕೊಳ್ಳೋಕೆ ಬೇಕು ಅಂತ ಹೇಳಿದಾಗ ಆನ್ಲೈನ್ನಲ್ಲಿ ಸಚಿನ್ ಎಂಬಾತ ಪರಿಚಯ ಆಗ್ತಾನೆ. ಬಿಮಲಾ ಎನ್ನುವ ಈ ಮೋಸಗಾರ್ತಿಯನ್ನು ಆತ ಮನೆಗೆ ಕರ್ಕೊಂಡು ಬರ್ತಾನೆ. ಯುವತಿಯ ಪ್ರೊಫೈಲನ್ನು ರಶ್ಮಿಗೆ ಕಳಿಸ್ತಾನೆ. ತಿಂಗಳಿಗೆ 16,000 ಕೊಡಿ ಅಂತ ಕೇಳ್ತಾರೆ. ಆ ನಂತರದಲ್ಲಿ 3 ತಿಂಗಳ ಸಂಬಳವನ್ನು ಅಡ್ವಾನ್ಸ್ ಕೂಡ ಕೇಳ್ತಾನೆ ಸಚಿನ್ ಎಂಬಾತ. ಬಿಮಲಾ ಎಂಬಾಕೆ ಮನೆ ಕೆಲಸಕ್ಕೆ ಅಪಾರ್ಟ್ಮೆಂಟ್ ಫ್ಲಾಟ್ಗೆ ಬಂದಿದ್ಲು. ಕೆಲಸದಾಕೆ ಮನೆಗೆ ಬಂದ್ಲು. 2 ತಿಂಗಳ ಮುಂಗಡ ಹಣವನ್ನು ತೆಗೆದುಕೊಂಡ್ರು, ಅಡ್ವಾನ್ಸನ್ನು ತೆಗೆದುಕೊಂಡ್ಲು. ಆ ನಂತರ ಪರಾರಿ ಆದಳು. ಸಂಬಳ ಸಿಗ್ತಾ ಇದ್ದಂತೆ ಕೆಲಸಕ್ಕೆ ಬರೆದಂಥ ಯುವತಿ ಎಸ್ಕೇಪ್ ಆಗಿದ್ದಾಳೆ. ಮನೆಯಲ್ಲಿ ಮಗುವಿನ ಜೊತೆ ರಶ್ಮಿ ಒಬ್ಬರೇ ಇದ್ದಾಗ ನಡೆದಿರುವಂಥ ಘಟನೆ ಇದು. ಘಟನೆಯ ಸಂಬಂಧ ಕುಂಬಳಗೋಡು ಠಾಣೆಗೆ ದೂರು ನೀಡಲಾಗಿದೆ. ಸೇಲ್ಸ್ ಮ್ಯಾನೇಜರ್ ರಶ್ಮಿ ಎಂಬಾಕೆ ಈಕೆಯ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇದು ಕೂಡ ಫೇಕ್ ರೀತಿಯಲ್ಲೇ ಕಾಣಿಸುತ್ತೆ.